ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಕೊಪ್ಪಳದ ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ಏನಂದರೆ ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದೆ. ಸದ್ಯ ನಾನು ಈ ಒಂದು ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡತಕ್ಕಂತಹ ಏನು ಹಣ್ಣು ಮೇಳ ಏನಿದೆ ಈ ಮೇಳದಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಸುಮಾರು ಏನಂತಂದರೆ ರೈತರು ಬೆಳೆದಂತಹ ಹಣ್ಣು ಮತ್ತು ಹಣ್ಣಿನ ಉತ್ಪನ್ನಗಳು ಜೊತೆಗೆ ಜೇನು, ಅದರ ಜೊತೆಗೆ ಏನಂತಂದರೆ ಅಣಬೆ ಮತ್ತು ಅಣಬೆ ಉತ್ಪನ್ನಗಳನ್ನು ಕೂಡ ಇಲ್ಲಿ ಒಂದು ಮಾರಾಟಕ್ಕೆ ಮಾಡಲಾಗ್ತಾಯಿದೆ. ಅದರ ಜೊತೆಗೆ ಪ್ರದರ್ಶನವನ್ನು ಕೂಡ ಇಡಲಾಗಿದೆ. ಈಗ ಸುಮಾರು ಏನಂತಂದರೆ 100ಕ್ಕೂ ಹೆಚ್ಚು ವಿವಿಧ ತಳಿಗಳ ಹಣ್ಣು ಮತ್ತು ಏನು ಜೇನು, ಅದರ ಜೊತೆಗೆ ಏನಂತಂದರೆ ಅಣಬೆಗಳನ್ನು ಕೂಡ ಏನು ಈಗ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಜೇನನ್ನು ಬೆಳಿಲಿಕ್ಕೆ ಮತ್ತು ಹಣ್ಣನ್ನು ಬೆಳಿಲಿಕ್ಕೆ ಯಾವ್ಯಾವ ಥರ ರೈತರು ಇಲ್ಲಿ ಬೆಳೆದಿದ್ದಾರೆ ಅವೆಲ್ಲವನ್ನು ಕೂಡ ಒಂದು ಇಲ್ಲಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂತಂದರೆ 5 ದಿನಗಳ ಕಾಲ ನಡೆಯುವಂತಹ ಈ ಒಂದು ಹಣ್ಣು ಜೇನು ಮತ್ತು ಅಣಬೆ ಮೇಳದಲ್ಲಿ ಸಾಕಷ್ಟು ವೆರೈಟಿಗಳನ್ನು ಈಗಾಗಲೇ ಇಲ್ಲಿ ಇಡಲಾಗಿದೆ. ಅದರಲ್ಲೂ ಏನಂತಂದರೆ ವಿವಿಧ ತಳಿಗಳ ಅಣಬೆಗಳನ್ನು ಕೂಡ ಇಲ್ಲಿರುವಂಥ ಜನರಿಗೆ ಒಂದು ಪರಿಚಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಏನಂತಂದರೆ ಈಗಾಗಲೇ ವಿಶೇಷವಾಗಿ ಏನಂತಂದರೆ ಇಲ್ಲಿ ಒಂದು ಜಗತ್ತಿನ ದುಬಾರಿ ಬೆಲೆಯ ಅಣಬೆ ಅಂತ ಕರೆಸ್ಕೊಳ್ತಕ್ಕಂಥ ಎರ್ಸಗುಂಬ ಅಂತಕ್ಕಂತಹ ಒಂದು ಏನಂತಂದರೆ ಹಿಮಾಲಯದ ಹಿಮಾಲಯದಲ್ಲಿ ಬೆಳೀತಕ್ಕಂತಹ ಅಣಬೆಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದು ಈ ಒಂದು ಏನಂದರೆ ಈ ಹಣ್ಣು ಜೇನು ಮತ್ತು ಅಣಬೆ ಮೇಳದಲ್ಲಿ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಪ್ರತಿ ಕೆಜಿಗೆ 15 ಲಕ್ಷ ರೂಪಾಯಿ ಬೆಲೆಯನ್ನು ಬಾಳುತ್ತೆ. ಇದರಲ್ಲಿ ಏನಂತಂದರೆ ಏನು ಮೆಡಿಸನ್ ಗುಣಗಳು ಕೂಡ ಇದರಲ್ಲಿ ಇದಾವೆ. ಹೀಗಾಗಿ ಇದು ಜಗತ್ತಿನ ಅತಿ ದುಬಾರಿ ಅಣಬೆ ಅಂತ ಕರೆಸ್ಕೊಳ್ತಾ ಇದೆ. ಇದನ್ನು ಇಲ್ಲಿನ ಜನರಿಗೆ ಪರಿಚಯ ಮಾಡಲಿಕ್ಕೆ ಮತ್ತು ಇದರ ವಿಶೇಷತೆಗಳನ್ನು ಇಲ್ಲಿನ ಜನರಿಗೆ ತಿಳಿಸಿಕೊಡುವ ಒಂದು ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯಿಂದ ಇದನ್ನು ಇಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಾಗ್ತದೆ. ಇವತ್ತು ಅಂತಂದರೆ 5 ದಿನಗಳ ಕಾಲ ಮಹಾಶಿವರಾತ್ರಿಯ ಪ್ರಯುಕ್ತ ಈ ಒಂದು ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಇದನ್ನು ಏನಂತಂದರೆ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಈ ಒಂದು ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಉದ್ಘಾಟನೆ ಮಾಡಿದರೆ 5 ದಿನಗಳ ಕಾಲ ಈ ಒಂದು ಮೇಳ ನಡೆಯುತ್ತಾ ಇದೆ. ಈಗಾಗಲೇ ಏನಂತಂದರೆ ಸಾಕಷ್ಟು ಜನರು ಈ ಒಂದು ಮೇಳಕ್ಕೆ ಬರ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಏನಂದರೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಕ್ಕಂತಹ ವಸ್ತುಗಳನ್ನು ಹಣ್ಣುಗಳನ್ನು ಕೂಡ ನೋಡ್ತಾ ಇದ್ದಾರೆ. 5 ದಿನಗಳ ಕಾಲ ಈ ಒಂದು ಪ್ರದರ್ಶನ ನಡೆಯುತ್ತೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನಾವು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ 9ನೇ ವರ್ಷದ ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಇಲ್ಲಿ ಏರ್ಪಡಿಸಿದ್ವಿ. ಇದು 12ನೇ ತಾರೀಕಿಂದ 16ನೇ ತಾರೀಕು 5 ದಿನಗಳ ಕಾಲ ನಡೀತೈತಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದಿರ್ತಕ್ಕಂಥ ದ್ರಾಕ್ಷಿ, ದಾಳಿಂಬೆ, ಪಪ್ಪಾಯ, ಬಾಳೆ ಹಾಗೂ ವಿವಿಧ ಹಣ್ಣುಗಳನ್ನು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ನಾವು 20 ಸ್ಟಾಲ್ಗಳನ್ನು ಇಲ್ಲಿ ಅಳವಡಿಸಿದ್ವಿ. ರೈತರಿಗೆ ಉಚಿತವಾಗಿ ನೀಡಿದ್ದೀವಿ. ಜೊತೆಗೆ ಅಣಬೆಯನ್ನು ಇಲ್ಲಿ ಸಹ ಮಾರಾಟ ಮಾಡ್ತಾಯಿದ್ದೀವಿ, ಜೇನನ್ನು ಸಹ ಇಲ್ಲಿ ಮಾರಾಟ ಮಾಡ್ತಾಯಿದ್ವಿ. ಜೊತೆಗೆ ಪ್ರದರ್ಶನವನ್ನು ನಡೆಸಿ ವಿವಿಧ ಹಣ್ಣುಗಳು ಮತ್ತು ಅಣಬೆಗಳನ್ನು ಇಲ್ಲಿ ನೋಡ್ತೀವಿ. ಇಲ್ಲಿ 10 ತಳಿ ಅಣಬೆಗಳನ್ನು ನೀವು ನೋಡ್ಬೋದು ಎಕ್ಸಿಬಿಷನಲ್ಲಿ. ಜೊತೆಗೆ ಜಗತ್ತಿನ ದುಬಾರಿ ಅಣಬೆಗಿರ್ತಕ್ಕಂಥ ಕಾರ್ಡಿಯೋಶೆಪ್ಸ್ ಅಂದರೆ ಯಾರ್ಸಗುಂಬ ಅಂತ ಒಂದು ಅಣಬೆ ಇದೆ. ಅದು 15 ಲಕ್ಷ ರೂಪಾಯಿ ಕೆಜಿ. ಇದಕ್ಕೆ ಯಾಕೆ ಎಷ್ಟು ರೇಟ್ ಅಂತ ಹೇಳಿದ್ರೆ ಇದು BP, ಶುಗರು, ಆಮೇಲೆ ಎಲ್ಲ ಅಸ್ತಮ ಇಂಥವಕ್ಕೆಲ್ಲ ಅದು ಯೂಸ್ ಆಗ್ತೈತಿ. ಜೊತೆಗೆ ವಯಾಗ್ರಾ ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ, ಹಿಮಾಲಯನ್ ವಯಾಗ್ರಾ ಅಂತೇಳಿ. ಆದ್ದರಿಂದ ಇದಕ್ಕೆ ಅಷ್ಟೊಂದು ರೇಟು. ಇದನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತೈತಿ ಜನಕ್ಕೆ. ಅದೇ ರೀತಿಯಾಗಿ ನಾವು ವಿವಿಧ ಹಣ್ಣಿನ ತಳಿಗಳನ್ನು ಇಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಜೊತೆಗೆ ಅಣಬೆ ವಿವಿಧ ಆಹಾರ ಖಾದ್ಯಗಳನ್ನು ಸಹ ಇಲ್ಲಿ ರೆಡಿಯಾಗಿ ಮಾರಾಟ ಮಾಡ್ತಾಯಿದ್ದಾರೆ. ಅದನ್ನು ಅಂದರೆ ವಿವಿಧ ರೀತಿಯ ಅಣಬೆಗಳ ಆಹಾರಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಸಹ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಈ ಮೇಳವು 5 ದಿನಗಳ ಕಾಲ ನಡೀತೈತಿ. ಇದನ್ನು ರೈತರು ಹಾಗೂ ಗ್ರಾಹಕರು ಉಪಯೋಗಪಡಿಸಬೇಕು. ಶಿವರಾತ್ರಿ ಪ್ರಯುಕ್ತ ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಹಣ್ಣುಗಳ ಮೇಳನ ಆಯೋಜಿಸಿದ್ದಾರೆ. ಈ ಹಣ್ಣುಗಳ ಮೇಳದಲ್ಲಿ ವಿಶೇಷತೆ ಅಂದರೆ ಅಣಬೆ. ಈ ಥರ ಎರ್ಸಗುಂಬ ಅಂತ ಅಣಬೆನ ಹೆಸರನ್ನು ನಾವು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ಥರ ಅಣಬೆನ ಇಷ್ಟು ಲಕ್ಷ ಬೆಲೆ ಬಾಳೋ ಅಣಬೆ ಸಿಗತ್ತಂತೆ ಇದೇ ಫಸ್ಟ್ ಟೈಮ್ ಗೊತ್ತಾಗಿರೋದು. ಅಲ್ಲದೆ ಇಲ್ಲಿ ಬೇರೆ ಬೇರೆ ವೆರೈಟಿ ಕಲ್ಲಂಗಡಿ ಹಣ್ಣು, ಆಮೇಲೆ ಬೇರೆ ಎಲ್ಲ ಕರ್ಬೂಜ, ಎಲ್ಲ ಥರ ದ್ರಾಕ್ಷಿ ವೆರೈಟಿ ಥರ ದ್ರಾಕ್ಷಿ ಎಲ್ಲ ನೋಡೋಕೆ ಸಿಗುತ್ತೆ. ಕಲ್ಲಂಗಡಿಯಲ್ಲಿ ಹಳದಿ ಕಲರ್ ಕಲ್ಲಂಗಡಿ ನೋಡೋಕೆ ಸಿಗೋದು ಇಲ್ಲೇ. ಮಾರ್ಕೆಟ್ನಲ್ಲಿ ಎಲ್ಲ ಹಸಿರು ಕಲರು ಸಿಗುತ್ತೆ. ಬಟ್ ಯೆಲ್ಲೋ ಕಲರ್ ಕಲ್ಲಂಗಡಿ, ಅದರಲ್ಲೂ ಯೆಲ್ಲೋ ಫ್ಲೆಶ್ ಇರೋ ಕಲ್ಲಂಗಡಿ ನೋಡೋಕೆ ಸಿಗೋದು ಇಲ್ಲೇ. ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದಲ್ಲದೆ ಜೇನಿನ ಪ್ರೊಡಕ್ಟ್ಸನ್ನು ಇಟ್ಟಿದ್ದಾರೆ. ಇದೆಲ್ಲ ನೋಡಿ ನಮಗೆ ಮಾಹಿತಿನೂ ಸಿಗುತ್ತೆ. ಹಾಗೆ ಟೇಸ್ಟ್ ಮಾಡೋಕ್ಕೆ ವಿವಿಧ ರೀತಿಯ ಹಣ್ಣುಗಳು ಎಲ್ಲ ಸಿಗುತ್ತೆ. ಶಿವರಾತ್ರಿ ಇರೋದ್ರಿಂದ ಎಲ್ಲರೂ ಇಲ್ಲಿ ಬಂದು ಹಣ್ಣುಗಳನ್ನ ಖರೀದಿ ಮಾಡಿರಿ. ಜೇನುತುಪ್ಪ ಎಲ್ಲ ಇದ್ದಾವೆ. ಹಾಗೆ ತೋಟಗಾರಿಕೆ ಬೆಳೆಗಳ ಬೈ ಪ್ರಾಡಕ್ಟ್ಸ್ ಏನಿದಾವೆ ಅವು ಎಲ್ಲ ಸಿಗ್ತವೆ. ಎಲ್ಲರೂ ಬಂದು ಇದ್ರ ಉಪಯೋಗ ಪಡ್ಕೋಬೇಕಂತ ಹೇಳ್ತೀನಿ. ರೈತರಿಂದ ನೇರವಾಗಿ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಖರೀದಿ ಮಾಡಿ ಮಾರ್ತಾ ಇದ್ದಾರೆ.
ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಕೊಪ್ಪಳದ ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ಏನಿರ್ತದೆ ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದೆ. ಸದ್ಯ ನಾನು ಈ ಒಂದು ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡತಕ್ಕಂತಹ ಏನು ಹಣ್ಣು ಮೇಳ ಏನಿದೆ ಈ ಮೇಳದಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಸುಮಾರು ಏನಂತಂದರೆ ರೈತರು ಬೆಳೆದಂತಹ ಹಣ್ಣು ಮತ್ತು ಹಣ್ಣಿನ ಉತ್ಪನ್ನಗಳು ಜೊತೆಗೆ ಜೇನು, ಅದರ ಜೊತೆಗೆ ಏನಂತಂದರೆ ಅಣಬೆ ಮತ್ತು ಅಣಬೆ ಉತ್ಪನ್ನಗಳನ್ನು ಕೂಡ ಇಲ್ಲಿ ಒಂದು ಮಾರಾಟಕ್ಕೆ ಮಾಡಲಾಗ್ತದೆ. ಅದರ ಜೊತೆಗೆ ಪ್ರದರ್ಶನವನ್ನು ಕೂಡ ಇಡಲಾಗಿದೆ. ಈಗ ಸುಮಾರು ಏನಂತಂದರೆ 100ಕ್ಕೂ ಹೆಚ್ಚು ವಿವಿಧ ತಳಿಗಳ ಹಣ್ಣು ಮತ್ತು ಏನು ಜೇನು, ಅದರ ಜೊತೆಗೆ ಏನಂತಂದರೆ ಅಣಬೆಗಳನ್ನು ಕೂಡ ಏನು ಈಗ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಜೇನನ್ನು ಬೆಳಿಲಿಕ್ಕೆ ಮತ್ತು ಹಣ್ಣನ್ನು ಬೆಳಿಲಿಕ್ಕೆ ಯಾವ್ಯಾವ ಥರ ರೈತರು ಇಲ್ಲಿ ಬೆಳೆದಿದ್ದಾರೆ ಅವೆಲ್ಲವನ್ನು ಕೂಡ ಒಂದು ಇಲ್ಲಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂತಂದರೆ 5 ದಿನಗಳ ಕಾಲ ನಡೆಯುವಂತಹ ಈ ಒಂದು ಹಣ್ಣು ಜೇನು ಮತ್ತು ಅಣಬೆ ಮೇಳದಲ್ಲಿ ಸಾಕಷ್ಟು ವೆರೈಟಿಗಳನ್ನು ಈಗಾಗಲೇ ಇಲ್ಲಿ ಇಡಲಾಗಿದೆ. ಅದರಲ್ಲೂ ಏನಂತಂದರೆ ವಿವಿಧ ತಳಿಗಳ ಅಣಬೆಗಳನ್ನು ಕೂಡ ಇಲ್ಲಿರುವಂಥ ಜನರಿಗೆ ಒಂದು ಪರಿಚಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಏನಂತಂದರೆ ಈಗಾಗಲೇ ವಿಶೇಷವಾಗಿ ಏನಂತಂದರೆ ಇಲ್ಲಿ ಒಂದು ಜಗತ್ತಿನ ದುಬಾರಿ ಬೆಲೆಯ ಅಣಬೆ ಅಂತ ಕರೆಸ್ಕೊಳ್ತಕ್ಕಂಥ ಎರ್ಸಗುಂಬ ಅಂತಕ್ಕಂತಹ ಒಂದು ಏನಂತಂದರೆ ಹಿಮಾಲಯದ ಹಿಮಾಲಯದಲ್ಲಿ ಬೆಳೀತಕ್ಕಂತಹ ಅಣಬೆಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದು ಈ ಒಂದು ಏನಂದರೆ ಈ ಹಣ್ಣು ಜೇನು ಮತ್ತು ಅಣಬೆ ಮೇಳದಲ್ಲಿ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಪ್ರತಿ ಕೆಜಿಗೆ 15 ಲಕ್ಷ ರೂಪಾಯಿ ಬೆಲೆಯನ್ನು ಬಾಳುತ್ತೆ. ಇದರಲ್ಲಿ ಏನಂತಂದರೆ ಏನು ಮೆಡಿಸನ್ ಗುಣಗಳು ಕೂಡ ಇದರಲ್ಲಿ ಇದಾವೆ. ಹೀಗಾಗಿ ಇದು ಜಗತ್ತಿನ ಅತಿ ದುಬಾರಿ ಅಣಬೆ ಅಂತ ಕರೆಸ್ಕೊಳ್ತಾ ಇದೆ. ಇದನ್ನು ಇಲ್ಲಿನ ಜನರಿಗೆ ಪರಿಚಯ ಮಾಡಲಿಕ್ಕೆ ಮತ್ತು ಇದರ ವಿಶೇಷತೆಗಳನ್ನು ಇಲ್ಲಿನ ಜನರಿಗೆ ತಿಳಿಸಿಕೊಡುವ ಒಂದು ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯಿಂದ ಇದನ್ನು ಇಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಾಗ್ತದೆ. ಇವತ್ತು ಅಂತಂದರೆ 5 ದಿನಗಳ ಕಾಲ ಮಹಾಶಿವರಾತ್ರಿಯ ಪ್ರಯುಕ್ತ ಈ ಒಂದು ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಇದನ್ನು ಏನಂತಂದರೆ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಈ ಒಂದು ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಉದ್ಘಾಟನೆ ಮಾಡಿದರೆ 5 ದಿನಗಳ ಕಾಲ ಈ ಒಂದು ಮೇಳ ನಡೀತಾ ಇದೆ. ಈಗಾಗಲೇ ಏನಂತಂದರೆ ಸಾಕಷ್ಟು ಜನರು ಈ ಒಂದು ಮೇಳಕ್ಕೆ ಬರ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಏನಂತ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಕ್ಕಂತಹ ವಸ್ತುಗಳನ್ನು ಹಣ್ಣುಗಳನ್ನು ಕೂಡ ನೋಡ್ತಾ ಇದ್ದಾರೆ. 5 ದಿನಗಳ ಕಾಲ ಈ ಒಂದು ಪ್ರದರ್ಶನ ನಡೆಯುತ್ತೆ ಅಂತಲೇ ಹೇಳ್ಬೋದು. ಹಿರಿಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನಾವು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ 9ನೇ ವರ್ಷದ ಹಣ್ಣು ಜೇನು ಮತ್ತು ಅಣಬೆ ಮೇಳವನ್ನು ಇಲ್ಲಿ ಏರ್ಪಡಿಸಿದ್ವಿ. ಇದು 12ನೇ ತಾರೀಕಿಂದ 14ನೇ ತಾರೀಕು 5 ದಿನಗಳ ಕಾಲ ನಡೀತೈತಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದಿರ್ತಕ್ಕಂಥ ದ್ರಾಕ್ಷಿ, ದಾಳಿಂಬೆ, ಪಪ್ಪಾಯ, ಬಾಳೆ ಹಾಗೂ ವಿವಿಧ ಹಣ್ಣುಗಳನ್ನು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ನಾವು 20 ಸ್ಟಾಲ್ಗಳನ್ನು ಇಲ್ಲಿ ಅಳವಡಿಸಿದ್ದೀವಿ. ರೈತರಿಗೆ ಉಚಿತವಾಗಿ ನೀಡಿದ್ದೀವಿ. ಜೊತೆಗೆ ಅಣಬೆಯನ್ನು ಇಲ್ಲಿ ಸಹ ಮಾರಾಟ ಮಾಡ್ತಾಯಿದ್ದೀವಿ, ಜೇನನ್ನು ಸಹ ಇಲ್ಲಿ ಮಾರಾಟ ಮಾಡ್ತಾಯಿದ್ವಿ. ಜೊತೆಗೆ ಪ್ರದರ್ಶನವನ್ನು ನಡೆಸಿ ವಿವಿಧ ಹಣ್ಣುಗಳು ಮತ್ತು ಅಣಬೆಗಳನ್ನು ಇಲ್ಲಿ ನೋಡ್ತೀವಿ. ಇಲ್ಲಿ 10 ತಳಿಯ ಅಣಬೆಗಳನ್ನು ನೀವು ನೋಡ್ಬೋದು ಎಕ್ಸಿಬಿಷನಲ್ಲಿ. ಜೊತೆಗೆ ಜಗತ್ತಿನ ದುಬಾರಿ ಅಣಬೆಗಿರ್ತಕ್ಕಂಥ ಕಾರ್ಡಿಯೋಸೆಪ್ಸ್ ಅಂದರೆ ಯಾರ್ಷಾ ಗುಂಬ ಅಂತ ಒಂದು ಅಣಬೆ ಇದೆ. ಅದು 15 ಲಕ್ಷ ರೂಪಾಯಿ kg. ಇದಕ್ಕೆ ಯಾಕೆ ಎಷ್ಟು ರೇಟ್ ಅಂತ ಹೇಳಿದ್ರೆ ಇದು BP, ಶುಗರು, ಆಮೇಲೆ ಎಲ್ಲ ಅಸ್ತಮ ಇಂಥವಕ್ಕೆಲ್ಲ ಇದು ಯೂಸ್ ಆಗ್ತೈತಿ. ಜೊತೆಗೆ ವಯಾಗ್ರಾ ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ, ಹಿಮಾಲಯನ್ ವಯಾಗ್ರಾ ಅಂತೇಳಿ. ಆದ್ದರಿಂದ ಇದಕ್ಕೆ ಅಷ್ಟೊಂದು ರೇಟು. ಇದನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತೈತಿ ಜನಕ್ಕೆ. ಅದೇ ರೀತಿಯಾಗಿ ನಾವು ವಿವಿಧ ಹಣ್ಣಿನ ತಳಿಗಳನ್ನು ಇಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಜೊತೆಗೆ ಅಣಬೆ ವಿವಿಧ ಆಹಾರ ಖಾದ್ಯಗಳನ್ನು ಸಹ ಇಲ್ಲಿ ರೆಡಿಯಾಗಿ ಮಾರಾಟ ಮಾಡ್ತಾಯಿದ್ದಾರೆ. ಅದನ್ನು ಅಂದರೆ ವಿವಿಧ ರೀತಿಯ ಅಣಬೆಗಳ ಆಹಾರಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಸಹ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಈ ಮೇಳವು 5 ದಿನಗಳ ಕಾಲ ನಡೀತೈತಿ. ಇದನ್ನು ರೈತರು ಹಾಗೂ ಗ್ರಾಹಕರು ಉಪಯೋಗಪಡಿಸಬೇಕು. ಶಿವರಾತ್ರಿ ಪ್ರಯುಕ್ತ ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಹಣ್ಣುಗಳ ಮೇಳನ ಆಯೋಜಿಸಿದ್ದಾರೆ. ಈ ಹಣ್ಣುಗಳ ಮೇಳದಲ್ಲಿ ವಿಶೇಷತೆ ಅಂದರೆ ಅಣಬೆ. ಈ ಥರ ಎರ್ಸ್ಗುಂಬ ಅಂತ ಅಣಬೆನ ಹೆಸರನ್ನು ನಾವು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ಥರ ಅಣಬೆನ ಇಷ್ಟು ಲಕ್ಷ ಬೆಲೆ ಬಾಳೋ ಅಣಬೆ ಸಿಗತ್ತಂತೆ ಇದೇ ಫಸ್ಟ್ ಟೈಮ್ ಗೊತ್ತಾಗಿರೋದು. ಅಲ್ಲದೆ ಇಲ್ಲಿ ಬೇರೆ ಬೇರೆ ವೆರೈಟಿ ಕಲ್ಲಂಗಡಿ ಹಣ್ಣು, ಆಮೇಲೆ ಬೇರೆ ಎಲ್ಲ ಕರ್ಬೂಜ, ಎಲ್ಲ ಥರ ದ್ರಾಕ್ಷಿ ವೆರೈಟಿ ಥರ ದ್ರಾಕ್ಷಿ ಎಲ್ಲ ನೋಡೋಕೆ ಸಿಗುತ್ತೆ. ಕಲ್ಲಂಗಡಿಯಲ್ಲಿ ಹಳದಿ ಕಲರ್ ಕಲ್ಲಂಗಡಿ ನೋಡೋಕೆ ಸಿಗೋದು ಇಲ್ಲೇ. ಮಾರ್ಕೆಟ್ನಲ್ಲಿ ಎಲ್ಲ ಹಸಿರು ಕಲರು ಸಿಗುತ್ತೆ. ಬಟ್ ಯೆಲ್ಲೋ ಕಲರ್ ಕಲ್ಲಂಗಡಿ, ಅದರಲ್ಲೂ ಯೆಲ್ಲೋ ಫ್ಲೆಶ್ ಇರೋ ಕಲ್ಲಂಗಡಿ ನೋಡೋಕೆ ಸಿಗೋದು ಇಲ್ಲೇ. ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದಲ್ಲದೆ ಜೇನಿನ ಪ್ರೊಡಕ್ಟ್ಸನ್ನು ಇಟ್ಟಿದ್ದಾರೆ. ಇದೆಲ್ಲ ನೋಡಿ ನಮಗೆ ಮಾಹಿತಿನೂ ಸಿಗುತ್ತೆ. ಹಾಗೆ ಟೇಸ್ಟ್ ಮಾಡೋಕ್ಕೆ ವಿವಿಧ ರೀತಿಯ ಹಣ್ಣುಗಳು ಎಲ್ಲ ಸಿಗುತ್ತೆ. ಶಿವರಾತ್ರಿ ಇರೋದ್ರಿಂದ ಎಲ್ಲರೂ ಇಲ್ಲಿ ಬಂದು ಹಣ್ಣುಗಳನ್ನ ಖರೀದಿ ಮಾಡಿರಿ. ಜೇನುತುಪ್ಪ ಎಲ್ಲ ಇದ್ದಾವೆ. ಹಾಗೆ ತೋಟಗಾರಿಕೆ ಬೆಳೆಗಳ ಬೈ ಪ್ರಾಡಕ್ಟ್ಸ್ ಏನಿದಾವೆ ಅವು ಎಲ್ಲ ಸಿಗ್ತವೆ. ಎಲ್ಲರೂ ಬಂದು ಇದ್ರ ಉಪಯೋಗ ಪಡ್ಕೋಬೇಕಂತ ಹೇಳ್ತೀನಿ. ರೈತರಿಂದ ನೇರವಾಗಿ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಖರೀದಿ ಮಾಡಿ ಮಾರ್ತಾ ಇದ್ದಾರೆ.